ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಪೂಜೆ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಅನಾದಿ ಕಾಲದಿಂದಲೂ ನಮ್ಮ ಭಾರತ ಖಂಡದಲ್ಲಿ, ಪ್ರಪಂಚದಲ್ಲೇ ಇರ್ಬೋದು, ನಮ್ಮ ದೇಶದಲ್ಲಂತೂ ಏನೇ ಕೆಲಸ ಶುರು ಮಾಡಬೇಕಾದ್ರೂ ಒಂದು ಪೂಜೆ ಅನ್ನೋ ಪದ್ಧತಿ ಇದೆ. ಒಂದು ಹೊಸ ವ್ಯವಹಾರ, ಬಿಸ್ನೆಸ್ ಇರ್ಬೋದು, ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಒಂದು ಪೂಜೆ ಮಾಡಿ ಇಲ್ಲ ಅರ್ಚಕರನ್ನ ಕರೆಸಿ ಪೂಜೆ ಮಾಡಿಸಿ ಮುಂದುವರಿಸೋದು ಪದ್ಧತಿ. ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಇರ್ಬೋದು, ಅಥವಾ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾವುದೇ ರೀತಿಯ ಪ್ರಾಜೆಕ್ಟನ್ನು ಕೆಲಸ ಶುರು ಮಾಡೋಕ್ಕೆ ಮುಂಚೆ ಒಳ್ಳೆ ಟೈಮು ಗಳಿಗೆ ನೋಡಿ ಪೂಜೆ ಮಾಡಿಸೋದು. ಪ್ರಾಜೆಕ್ಟ್ ಮುಗಿದ ಮೇಲೆ ಒಂದು ಸಲ ಪೂಜೆ ಮಾಡಿಸೋದು ಒಂದು ಪದ್ಧತಿ. ಅನಾದಿ ಕಾಲದಿಂದಲೂ ಇದು ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಮನೆಗಳಲ್ಲೂ ಅಷ್ಟೇ ತುಂಬ ಜನ ಮನೆಯಲ್ಲಿ ಪೂಜೆ ಮಾಡೋ ಪದ್ಧತಿ ಇದೆ. ಮನೆಗಳಲ್ಲಿ ಪೂಜಾ ರೂಮು ಅಥವಾ ಪೂಜಾ ಕೋಣೆ, ಪೂಜಾ ರೂಮ್ ಅಂತಲೇ ಒಂದು ರೂಮು ಇಟ್ಟಿರ್ತೀವಿ ಅನೇಕ ಮನೆಗಳಲ್ಲಿ. ಇತ್ತೀಚೆಗೆ ಕೆಲವು ಮನೆಗಳಲ್ಲಿ ಪೂಜಾ ರೂಮ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋತಾ ಇಲ್ಲ ಒಂದು ಫೋಟೋ ಇಟ್ಕೋತಾರೆ, ಇಲ್ವಾ ಅದನ್ನು ಪದ್ಧತಿನೇ ಬಿಡ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಲ್ಲ. ಸ್ನೇಹಿತರೆ, ದಿನ ಮನೆಯಲ್ಲಿ ಆದಷ್ಟು ಬೇಗ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ, ದೀಪ ಅಂಟಿಸಿ ತುಂಬ ಪ್ರಯೋಜನಗಳಿದ್ದಾವೆ. ಇಷ್ಟವಾದ ದೇವರ ಫೋಟೋ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ದಿನ ಹತ್ತಿರದ ಒಂದು ಸೋಮವಾರ ಬಂದರೆ ಈಶ್ವರ ದೇವಸ್ಥಾನ ಇರ್ಬೋದು, ಮಂಗಳವಾರ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಬುಧವಾರ ಬಂದರೆ ಗಣಪತಿ ದೇವಸ್ಥಾನ ಇರ್ಬೋದು, ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಶುಕ್ರವಾರ ಬಂದರೆ ಮಹಾಲಕ್ಷ್ಮಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ಶನಿವಾರ ಬಂದರೆ ವೆಂಕಟರಮಣ ಸ್ವಾಮಿ ಇರ್ಬೋದು, ಭಾನುವಾರ ಬಂದರೆ ಸೂರ್ಯ ದೇವಸ್ಥಾನ ಇರ್ಬೋದು, ಅಥವಾ ಅವರ ಇಷ್ಟವಾದ ಯಾವುದೇ ಒಂದು ದೇವಸ್ಥಾನಕ್ಕೆ ಮನೆ ಹತ್ತಿರ ಇರೋದು ಅಥವಾ ಕೆಲಸ ಕಾರ್ಯಗಳಿಗೆ ಮಾಡ್ಕೊಳ್ಳೋ ಹತ್ತಿರ ಇರೋ ಒಂದು ಮಂದಿರ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಒಂದು ನಮಸ್ಕಾರ ಹಾಕೋದ್ರಿಂದ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಸ್ನೇಹಿತರೆ, ಇತ್ತೀಚೆಗೆ ಜನ ಮನೆಯಲ್ಲಿ ಪೂಜೆ ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಈ ಥರ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಮುಂದೂಡೋದು ಅಥವಾ ಒಂಥರ ನೆಗ್ಲೆಕ್ಟ್ ಮಾಡೋ ಪದ್ಧತಿ ಕಾಣಿಸ್ತಾ ಇದೆ. ಇದು ತುಂಬ ಕೆಟ್ಟ ಪದ್ಧತಿ ಅನಿಸುತ್ತೆ. ನಾವು ಹುಟ್ಟು ಸಾವು ಮಧ್ಯೆ ಒಳ್ಳೆಯ ಜೀವನ ಮಾಡಿ ಎಲ್ಲರೂ ಹೋಗಬೇಕಾಗ್ತದೆ ಟೈಮ್ ಬಂದಾಗ. ಈ ಮಧ್ಯೆ ಒಳ್ಳೆಯ ಜೀವನ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ದೇವನ ಅನುಗ್ರಹ, ದೊಡ್ಡವರ ಆಶೀರ್ವಾದ, ಒಳ್ಳೆಯ ಸಂಸ್ಕಾರ ಬೇಕೇ ಬೇಕು. ಈ ಸಂಸಾರ ಜಂಜಾಟದಲ್ಲಿ ಅನೇಕ ಕಷ್ಟ ಸುಖಗಳು ಅನುಭವಿಸ್ಬೇಕಾಗ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ದುಃಖಿಸದೆ ಸಮತೋಲನ ಕಾಪಾಡಿಕೊಂಡು ಜೀವನ ಮಾಡಬೇಕಾದ್ರೆ ದೇವರ ಅನುಗ್ರಹ ಬೇಕೇ ಬೇಕು. ಒಂದು ಮನೆಯಲ್ಲಿ ಒಂದು ದೀಪ ಅಂಟಿಸೋದ್ರಿಂದ, ಪೂಜೆ ಮಾಡೋದ್ರಿಂದ ಎಷ್ಟೋ ನೆಮ್ಮದಿ ಸಿಗುತ್ತೆ. ತಿಂಗಳಿಗೋ ವರ್ಷಕ್ಕೋ 6 ತಿಂಗಳಿಗೋ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡುವುದರಿಂದ ನಮ್ಮ ಎಷ್ಟೋ ಅನುಕೂಲಗಳಿದ್ದಾವೆ. ಆಮೇಲೆ ಮನೆಗಳಲ್ಲೂ ತುಂಬ ಜನ ಹೋಮ ಹವನ ಮಾಡಿಸ್ತಾರೆ. ಅವರವರ ಅನುಕೂಲಕ್ಕೆ ತಗ್ಗಾಗೆ
ತುಂಬ ಒಳ್ಳೆಯದು ಸ್ನೇಹಿತರೆ. ಇವೆಲ್ಲ ಮಾಡೋದರಿಂದ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ನಾವು ಒಳ್ಳೆ ದಾರಿಯಲ್ಲಿ ನೆಮ್ಮದಿಯಾಗಿ ಸುಸಂಸ್ಕೃತರಾಗಿ ಜೀವನ ಮಾಡಲು ಒಳ್ಳೆಯ ಅವಕಾಶ ಆಗುತ್ತೆ, ಒಳ್ಳೆ ದಾರಿ ತೋರಿಸುತ್ತೆ. ಸ್ನೇಹಿತರೆ, ನಾವು ಪೂಜೆ ಮಾಡಿದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಥವಾ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಬರೀ ನಮ್ಮ ಬಗ್ಗೆ ನಾವು ದೇವರನ್ನ ಕೇಳೋದು ಅಥವಾ ಪ್ರಾರ್ಥನೆ ಮಾಡೋದಿಲ್ಲ. ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳು ಅಥವಾ ನಮಗೆ ಬೇಕಾದವರು ಹಿತೈಷಿಗಳ ಬಗ್ಗೆನೋ ನಮ್ಮ ದೇಶದ ಬಗ್ಗೆನೋ ನಾವು ಒಳ್ಳೆಯದಾಗಲಿ ಅಂತ ಬೇಡ್ಕೋತೀವಿ. ಇದೆಲ್ಲ 100ಕ್ಕೆ 100 ಪಟ್ಟು ವರ್ಕ್ ಆಗುತ್ತೆ ಸ್ನೇಹಿತರೆ. ಈ ಪ್ರಾರ್ಥನೆಗೆ ಮಹಾಶಕ್ತಿ ಇದೆ. ಯೂನಿವರ್ಸು ಎಲ್ಲ ಅದರದ್ದೇ ಆದ ಒಂದು ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುತ್ತದೆ. ನಾವು ಬೇಡಿದ್ದನ್ನು ಈ ವಿಶ್ವ ಅಥವಾ ದೇವರು ನಾವು ಕೊಡಲು ಸದಾ ಸಿದ್ಧವಾಗಿರ್ತದೆ. ಆದರೆ ನಾವು ಕೇಳದೇ ಇದ್ದರೆ ಕೊಡೋದೆಲ್ಲಿಂದ ಬಂತು? ಸ್ನೇಹಿತರೆ, ಇತ್ತೀಚೆಗೆ ಎಲ್ಲ ವ್ಯವಹಾರಗಳು ಶರವೇಗದಲ್ಲಿ ಬೇಗ ನಿತ್ಯ ಜೀವನಗಳು ಚೇಂಜ್ ಆಗ್ತಾಯಿದೆ. ಟ್ರಾಫಿಕ್ ಇರ್ಬೋದು, ಅವರ ಆಚಾರ ವಿಚಾರ ಇರ್ಬೋದು, ಕೆಲಸ ಕಾರ್ಯಗಳು, ಅವರು ಮಾಡುವ ಜೀವನ ಕಟ್ಕೊಳ್ಳೋ ವಿಧಾನಗಳು ಬದಲಾವಣೆಗಳಾಗ್ತಾ ಇದ್ದಾವೆ. ಅದಕ್ಕೆ ತಕ್ಕಟ್ಟಾಗಿ ನಾವು ಹೊಂದಿಕೊಂಡು ಜೀವನ ಮಾಡಬೇಕು. ಇದಕ್ಕೆಲ್ಲ ಒಂದು ದೇವರ ಅನುಗ್ರಹ, ದೊಡ್ಡವರ ಆಶೀರ್ವಾದ ಬೇಕೇ ಬೇಕು. ಅದರಿಂದ ಈ ಪೂಜೆ ಅನ್ನೋದು ದೇವರು ನೆನೆಸ್ಕೊಳ್ಳೋಂಥದ್ದು ನಿತ್ಯ ನಿರಂತರವಾಗಿ ಪ್ರತಿಯೊಬ್ಬರಲ್ಲೂ ನಡೀತಾ ಇರಬೇಕು. ನಮ್ಮ ಭರತಖಂಡದಲ್ಲಿ, ಪ್ರಪಂಚದಲ್ಲಿ ತುಂಬ ಜನ ದೇವರ ಹೆಸರಲ್ಲಿಟ್ಕೊಂಡಿರುವರು. ಇದಕ್ಕೆಲ್ಲ ಒಂದು ದೊಡ್ಡ ಉದಾಹರಣೆ. ಇದೆಲ್ಲ ನಾವು ಪಾಲಿಸೋದ್ರಿಂದ ನಮಗೆ ಕಳ್ಕೊಳ್ಳೋದು ಏನೂ ಇಲ್ಲ. ದೇವರ ಅನುಗ್ರಹದಿಂದ ಈ ಜೀವನವನ್ನು ನಾವು ಒಳ್ಳೆಯ ಜೀವನ ಮಾಡ್ಬೋದು, ಸುಖ ಸಂತೋಷನ ಅನುಭವಿಸ್ಬೋದು. ನಾವು ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಪಡೆದುಕೋಬೋದು. ಆದ್ದರಿಂದ ಪ್ರತಿಯೊಬ್ಬರೂ ನಾವು ಈ ಪೂಜಾ ವಿಧಾನಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮನೆ ಇರ್ಬೋದು, ಆಚೆ ಕಡೆ ಇರ್ಬೋದು, ಅಥವಾ ಪುಣ್ಯಕ್ಷೇತ್ರದಲ್ಲಿರ್ಬೋದು, ನಿರಂತರವಾಗಿ ದೇವರ ಧ್ಯಾನದಲ್ಲೂ ಇರಬೇಕು. ಮತ್ತು ಒಂದು ಭೇಟಿ ಕೊಡುವ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ನಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇದು ಒಂದು ಭಾಗ ಅಂತ ನಾವೆಲ್ಲ ತಿಳ್ಕೋಬೇಕು. ಇದೆಲ್ಲ ಮಾಡಲೇಬೇಕು. ಇತ್ತೀಚೆಗೆ ತುಂಬ ಜನ ಹೆಣ್ಣು ಮಕ್ಕಳು ಹಣೆಯಲ್ಲೇ ಬೊಟ್ಟಿಡೋದನ್ನೇ ಬಿಡ್ತಾಯಿದ್ದಾರೆ. ಆಮೇಲೆ ಗಂಡಸರು ಎಷ್ಟೋ ಕಡೆ ಬೇರೆ ಕಡೆ ಗಮನ ಜಾಸ್ತಿ ಇದೆ. ದಿನಕ್ಕೆ ಒಂದು ಸ್ವಲ್ಪ ಮಲಗಬೇಕಾದ್ರೆ, ಎದ್ದೇಳಬೇಕಾದ್ರೆ, ಒಂದು ಕಾಲದಲ್ಲಿತ್ತು ದೇವ್ರು ನೆನೆಸ್ಕೊಂಡು ಎದ್ದೇಳೋದು, ಕೂತ್ಕೊಳ್ಳೋದು, ಅಥವಾ ಯಾವುದೋ ಒಂದು ಟೈಮಲ್ಲಿ ಈಗಲೂ ತುಂಬ ಜನ ಅಳವಡಿಸ್ತಾರೆ. ದೇವರ ನಾಮನ ಜಪಿಸಿ ಕೆಲಸ ಕಾರ್ಯ ಶುರು ಮಾಡೋದು. ಇವೆಲ್ಲ ಇದೇ ಪದ್ಧತಿ. ನಾವು ಮಾಡೋ ಪ್ರತಿಯೊಂದರಲ್ಲೂ ದೇವ್ರನ್ನ ಕಾಣಬೇಕು. ಇದೇ ನಮ್ಮ ಸನಾತನ ಧರ್ಮದ ಮಹತ್ವ. ದೇವರು ಎಲ್ಲ ಕಡೆ ಇದ್ದಾನೆ. ಎಲ್ಲ ವಸ್ತುಗಳಲ್ಲಿ, ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ, ನಾವು ಮಾಡೋ ವ್ಯವಹಾರದಲ್ಲಿ ಎಲ್ಲ ಕಡೆ ನಾವು ದೇವ್ರು ಕಾಣ್ಬೋದು. ಅದೇ ಒಂದು ವ್ಯವಸ್ಥಿತವಾಗಿ ನಾವು ಅದನ್ನು ಆಚರಣೆ ಮಾಡಿಕೊಂಡು ಈ ಒಳ್ಳೆಯ ಜೀವನವನ್ನು ಮಾಡಿ ನಾವು ಇರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ನೇಹಿತರೆ, ನಾವು ಈ ಪೂಜಾ ಪದ್ಧತಿಗಳನ್ನು ಯಾವುದೇ ಕಾರಣಕ್ಕೂ ಬಿಡದೆ ಅವರವರ ಅನುಕೂಲಕ್ಕೆ ತಗ್ಗಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮನೆಯಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಪುಣ್ಯಕ್ಷೇತ್ರದಲ್ಲಿರ್ಬೋದು, ಇದು ನಡೆಸ್ಕೊಂಡು ಎಲ್ಲರೂ ಧನವಂತರಾಗಿ, ಆರೋಗ್ಯವಂತರಾಗಿ ಮತ್ತು ನೆಮ್ಮದಿವಂತರಾಗಿ ಜೀವನ ಸಾಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.